द्वेषपूर्ण भाषण विधेयक मांडणे म्हणजे अभिव्यक्ती स्वातंत्र्यावर गदा येणे नाही, असे मंत्री एस.सी. महादेवप्पा यांनी सांगितले. गुरुवारी बेळगाव येथे सर्किट हाऊसमध्ये पत्रकारांशी बोलताना ते म्हणाले की द्वेषपूर्ण भाषण विधेयक कोणत्या प्रसंगी लागू होईल याबद्दल आम्ही सदनातच स्पष्टपणे सांगू, असेही त्यांनी नमूद केले. ಚರ್ಚೆ ಆಗಬಹುದು ಸರ್, ಮಂಡನೆ ಆಗಿದೆ. ಬಿಜೆಪಿಯವರು ಈಗಾಗಲೇ ವಿರೋಧ ವ್ಯಕ್ತಪಡಿಸ್ತಾ ಬಿಲ್ ತರುವ ಮೂಲಕವಾಗಿ ಕೆಲವೊಂದು ಕಡೆ ವಿಪಕ್ಷಗಳನ್ನ ಗಟ್ಟಿ ಹಾಕುವಂತ ಕೆಲಸ ಮಾಡ್ತಾರೆ ಅಂತ ಆರೋಪ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಈಸ್ ಎ ರೈಟ್, ಫಂಡಮೆಂಟಲ್ ರೈಟ್ ಅಲ್ವಾ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕಿಂತ ಧಕ್ಕೆ ಮಾಡಲ್ಲ. ಆದರೆ ಹೇಟೆಡ್ ಸ್ಪೀಚ್ ಇದೆಯಲ್ಲ, ಈ ಕಡೆ ಅಲ್ಲ ಸರ್, ಈಗ ಯಾವ ರೀತಿಯಾಗಿ ಅದನ್ನ ಗುರ್ತು ಮಾಡ್ತೀರಿ ಈ ತರದ ಹೇಟ್ ಪಿಚ್ ಅಲ್ಲ ಅನ್ನೋದು ಸಬ್ಜೆಕ್ಟ್ ಮೂವ್ ಮಾಡಿದ್ದಾರೆ ಬಿಲ್ಲನ್ನ. ಚರ್ಚೆ ಡಿಬೇಟ್ ಶುರುವಾಗಲಿ, ಏನು ಯಾವುದಕ್ಕೆ ಇದು ಅನ್ವಯ ಆಗುತ್ತೆ ಅಂತ ಅಲ್ಲಿ ಹೇಳ್ತೀವಿ. विनोद कोलकार, KMM मराठी, बेळगाव.